ಮಾಗಡಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ನಿರ್ಮಿಸಿರುವ ಅಂಗಡಿಗಳಿಗೆ ಮಳಿಗೆಗಳನ್ನು ಏಕಾಏಕಿ ನೆಲಸಮಗೊಳಿಸಲು ಪುರಸಭೆ ಅಧಿಕಾರಿಗಳು ಬಂದಿದ್ದು, ಇದರಿಂದ ವರ್ತಕರಿಗೆ ತೊಂದರೆಯಾಗುತ್ತಿದೆ ಎಂದು ಪುರಸಭಾ ಜೆಡಿಎಸ್ ಸದಸ್ಯರಾದ ಎಂಎನ್ ಮಂಜುನಾಥ್, ಕೆವಿ ಬಾಲರಘು, ಅನಿಲ್ ಕುಮಾರ್, ಹೊಸಪೇಟೆ ಅಶ್ವಥ್ ಅವರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಪ್ಲಾನ್ ಇಲ್ಲ, ಎಸ್ಟಿಮೇಟ್ ಇಲ್ಲ, ಯಾರು ಕಾಂಟ್ರಾಕ್ಟರ್ ಅಂತ ಗೊತ್ತಿಲ್ಲ, ಒಂದದು ಟೆಂಡರ್ ಆಗೋದನ್ನು ಇಲ್ಲ. ಏಕಾಏಕಿ ಬಂದು ಸಾರ್ವಜನಿಕರಿಗೆ ಇವತ್ತೇನು ಇಲ್ಲ, ಅವ್ರೆ ವರ್ತಕರಿಗೆ ರಾತ್ರಿ ವರ್ತಕರಿಗೆ ಡೆಮಾಲಿಷನ್ ಪರ್ಮಿಷನ್ ಇಲ್ಲ, ಹೊಡಿತೀನಿ ಅಂತ ಬಂದವ್ರೆ. ಅದ್ರ ವಿರುದ್ಧ ನಾವು ಚೀಫ್ ಆಫೀಸರ್ಗೆ ಕೊಡಿ ದಾಖಲೆಗಳು. ಅಂದ್ರೆ ಚೀಫ್ ಆಫೀಸರ್ ಸ್ವಲ್ಪ ಸೈಡ್ ವಡದಿ ಎತ್ತಾಕಕ್ಕೆ ಟೆಂಡರ್ ಯಾರಿಗಾಗದೆ ಸೈಲೆಂಟ್ ಆಗಿ ಹೋಯ್ತವ್ರೆ. ಈಗ ಮುನ್ಸಿಪಲ್ ಕೌನ್ಸಿಲ್ ಬಾಡಿನಲ್ಲಿ ಒಡೆಯಕ್ಕೆ ತೀರ್ಮಾನ ಆಯ್ತು ಅಂತ ಹೇಳಿದ್ರು. ನಾವೇನ್ ಮಾಡಿದೀವಿ, ಒಡೆಯಕ್ಕೆ ಯಾರು ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸ್ತಾ ಇಲ್ಲ. ನೀವು ಒಡೆಯಕ್ಕೆ ಮುಂಚೆ ಫಸ್ಟ್ ಟೆಂಡರ್ ಫ್ಲೋಟಿಂಗ್ ಮಾಡಿ ಹಣ ತಗೊಂಬನ್ನಿ, ಗ್ರಾಂಟ್ ತಗೊಂಡು ಟೆಂಡರ್ ಫ್ಲೋಟಿಂಗ್ ಆದ್ಮೇಲೆ ಇಂಥ ದಿನ ಹೊಡಿತೀವಿ ಅಂತ ಹೇಳಿ ಎಲ್ಲ ಜೊತೆಲೋಗಿ ಅವ್ರನ್ನ ಖಾಲಿ ಮಾಡ್ಸೋಣ ಅಂತ ಅಂಗಡಿಯವ್ರು ಯಾರು ನಾವು ಖಾಲಿ ಮಾಡಲ್ಲ ಅಂತ ಹೇಳಿರ್ಲಿಲ್ಲ. ನೀವು ಫಸ್ಟ್ ಹಣ ಬಿಡುಗಡೆಯಾಗಿ ಕಟ್ಟಕ್ಕೆ ಎಲ್ಲಿಂದ ಯಾವ ದುಡ್ಡು ತರ್ತಾ ಇದ್ದೀರಾ, ಆಮೇಲಿಂದ ಮಾಡಿ ಅಂತ ಹೇಳಿದ್ರೆ ಇವ್ರು ಹೆಂಗ್ ಬೇಕೋ ಹಂಗೆ ರೆಸಲ್ಯೂಷನ್ ಮಾಡ್ಕೊಂಡು ಆಮೇಲೆ ರಾತ್ರಿ 3 ಗಂಟೆಗೆ ಹೊಡಿತೀವಿ ಅಂತ ಬಂದು ಹೇಳ್ತಾವ್ರೆ. ಏನೋ ಇದು ಕಳ್ತನದ 3 ಗಂಟೆ ರಾತ್ರಿ ಬಂದು 3 ಗಂಟೆಯಲ್ಲಿ ಹೊಡೆಯುವಂಥದ್ದು ಏನು ಅವಶ್ಯಕತೆ ಇಲ್ಲ. ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸೇರಿಸ್ಕೊಂಡು ಬೇಕು ಅನ್ನೋ ಉದ್ದೇಶದಿಂದ ಎಷ್ಟು 100 ಜನನ ಸಂಸಾರನ ಬೀದಿ ಪಾಲ್ ಮಾಡೋದಕ್ಕೆ ಇವತ್ತು ಇವ್ರು ಹೊರಟವ್ರೆ. ಈಗ 23 ಅಂಗಡಿ ಇದೆ. 23 ಅಂಗಡಿಯವರು ಇಲ್ಲಿ ಇವಾಗ ಈಗ ಈ ಲೈನ್ ಅಲ್ಲಿ 23 ಅಂಗಡಿಯವರು ಯಾರು ವಿರೋಧ ಅಲ್ಲ. ನೀವೇನೋ ಒಂದ್ 5 ದಿವಸ 6 ದಿವಸ ಟೈಮ್ ಕೊಡ್ತೀನಿ ಅಂದ್ರೆ ಖಾಲಿ ಮಾಡ್ಕೊಡ್ತಾರೆ. ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಅವರು ಕೈ ಜೋಡಿಸೋದಕ್ಕೆ ರೆಡಿ ಇದಾರೆ. ನೀವು ಏಕೈಕಿ ಬಂದು ಹೊಡಿತೀನಿ ಅಂದ್ರೆ ಏನ್ ಮಾಡ್ಬೇಕು ಸರ್? ಅವರು ಅಂಗಡಿಲಿರೋ ಐಟಮ್ಗಳೆಲ್ಲ ಏನ್ ಮಾಡ್ಕೋಬೇಕು, ಎಲ್ಲಿಡ್ಬೇಕು, ಏನ್ ಪ್ಲಾನ್ ಇದೆ? ರಾತ್ರಿ 3 ಗಂಟೆಗೆ ಬಂದು ಹೊಡಿತೀನಿ ಅಂತಾರೆ. ಟೈಮ್ ಕೊಡ್ಲಿ, ಅಟ್ಲೀಸ್ಟ್ ಒಂದ್ 5 ದಿವಸನ ಒಂದ್ ವಾರದಿಂದಾನೆ ನೋಟಿಸ್ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನ್ ನೋಟಿಸ್ ಕೊಡಬೇಕು ಬುದ್ಧಿವಂತ ಕೊಟ್ಟುಕೊಂಡವ್ರೆ. ಆದ್ರೆ ಇಂಥ ದಿನ ಕೊಡ್ತೀವಿ ಅನ್ನೋದು ಇಲ್ಲ. ಆಮೇಲೆ ಅಟ್ಲೀಸ್ಟ್ ಕೌನ್ಸಿಲರ್ಗಳಿಗೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಇಂಥ ದಿನ ಹೊಡಿತಾ ಇದೀವಿ, ನೀವೆಲ್ಲ ಬನ್ನಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋ ಅನ್ನೋದು ಮಾತು ಇಲ್ಲ. ಇವ್ರದೇ ಏಕಾಏಕಿ ನಿರ್ಧಾರ ತೊಗ್ಲಕ್ದವ್ರು ಬರ್ತಾರ, ಇವರೇ ಮಾಡಿ ಆಮೇಲೆ ಅವ್ರಿಗೆ ಅಡ್ವಾನ್ಸ್ ಇನ್ನು ಯಾವ ಸೆಟ್ಲ್ಮೆಂಟ್ ಆಗಿಲ್ಲ ಯಾರಿಗೂ. ಈಗ ಇವ್ರು ರಾತ್ರಿ ಹೊಡಿತೀವಿ ಅಂತ ಬಂದವ್ರೆ. ಆಮೇಲೆ ಬಿಲ್ಡಿಂಗ್ ಹೊಡಿಬೇಕು ಅಂದ್ರು ಆ ಹೊಡಿಯಕ್ಕೂ ಟೆಂಡರ್ ಕರಿಬೇಕು. ಯಾರಂದ್ರೆ ಅವ್ರು ಬಂದು ಹೊಡೆಯಂಗಿಲ್ಲ, ಆ ಟೆಂಡರು ಇಲ್ಲ, ಏನು ಇಲ್ಲ. ಏಕಾಏಕಿ ಈಗ ಏನು ಹಿಂದಗಡೆ ಕಲೆಗೇಟ್ನಲ್ಲಿ ರಾತ್ರಿ ರಜಾ ಸಿಗಿಸ್ಕೊಂಡು ಹೊಡೆದ್ರು, ಅದೇ ಕೆಲಸ ಇವತ್ತು ಇಲ್ಲಿ ಬಂದು ಮಾಡಿ ಇಷ್ಟು 100 ಜನದ ಸಂಸಾರನ ಬೀದಿಗೆ ತಗೊಬರಕ್ಕೆ ರೆಡಿಯಾಗಿ ನಿಂತವ್ರೆ. ಅಟ್ಲೀಸ್ಟ್ ಬಂದು ಒಂದು 4-5 ದಿವಸದಲ್ಲಿ ಹೊಡಿತೀವಿ ಅಂತಂದ್ರೆ ಹೊಡೆಯೋದು ಖಾಲಿ ಮಾಡೋದಕ್ಕೂ ರೆಡಿ ಅವ್ರೆ. ಅವರು ಏಕೈಕಿ ಬಂದು ಈ ತರ ಎಲ್ಲ ಮಾಡಿದ್ರೆ ಎಲ್ಲಿ ನೋಡಿ. ಇವತ್ತು ಯಾಗ್ಲೇ ಅವ್ರೆ ಎಲ್ಲ ನಿಮ್ಮ ಹತ್ರ ಗ್ರಾಂಟ್ ತೋರಿಸಿ, ಈಗ ಎಸ್ಟಿಮೇಟ್ ತೋರಿಸಿ, ಯಾವ್ದಿದೆ ಯಾವ್ದು ಫಂಡ್ ಇದೆ ಅಂತ ಅಂದ್ರು ಸೀದಾ ಹೊಟ್ಟೆ ಯಾರು ಇಲ್ಲ, ಎಲ್ಲ ಖಾಲಿ ಆದ್ರು. ಅಧಿಕಾರಿಗಳು ಪಲಾಯನ ಮಾಡ್ದವ್ರೆ.